ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಓಡ್ವಡ್ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತವಾಗಿ ಶ್ರೀ ಕ್ಷೇತ್ರ ಅನಂತಶಯನ ವೆಂಕಟೇಶ್ವರ ಮಂದಿರದಲ್ಲಿ ಹೂ ಮತ್ತು ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಹಸ್ರಾರು ಭಕ್ತರು ಬಂದು ದರ್ಶನ ಪಡೆದು ಪುನೀತರಾದರು. ಬೀದರ್ನಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ಮರಿಮೊಮ್ಮಗ ತುಷಾರ್ ಅವರು ಮಾತನಾಡುತ್ತಾ ಸಮಾಜ ಸೇವೆ ಮನೋಭಾವದೊಂದಿಗೆ ರಾಜಕಾರಣಕ್ಕೆ ಬನ್ನಿ ಎಂದು ಕರೆ ನೀಡಿದ್ದರು. ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 6 ಗಂಟೆಗೆ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಚಿತ್ರನಟ ಮತ್ತು ಸಮಾಜ ಸೇವಕ ಸೋನು ಸೂದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಡಾಕ್ಟರ್ ರೇಷ್ಮಾ ಕೌರ್ ಮಾಧ್ಯಮದ ಜೊತೆಗೆ ಮಾತನಾಡುತ್ತಾ ಹೇಳಿದರು. ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಸಿದ್ದರಾಮಯ್ಯ ಎಸ್ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಕ್ಕೆ ನಗರದ ಹಲವು ವೃತ್ತಗಳಲ್ಲಿ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದರು. ಬೀದರ್ ನಗರದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತವಾಗಿ ದೇವಸ್ಥಾನಕ್ಕೆ ವಿದ್ಯುತ್ ದೀಪ ಹೂವಿನ ಅಲಂಕಾರ ಮಾಡಲಾಯಿತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾದರು. ಬೀದರ್ ನಗರದ ಜಾಗೃತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರತಿ ವರ್ಷದಂತೆ ಈ 3ನೇ ವರ್ಷವೂ ಕೂಡ ಕಲೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳು ಖುದ್ದಾಗಿ ತಯಾರಿಸಿದ ವಸ್ತುಗಳನ್ನು ನೋಡಿ ಪಾಲಕರು ಹರ್ಷ ವ್ಯಕ್ತಪಡಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಓಡ್ವಡ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಿ ಉಲ್ಲಾಸದಿಂದ ವೈಕುಂಠ ಏಕಾದಶಿ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ನಡೆದವು. ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ಪ್ರತಿ ಏಕಾದಶಿಗಿಂತ ಈ ವೈಕುಂಠ ಏಕಾದಶಿ ಒಂದು ವಿಶಿಷ್ಟ ಮಹತ್ವದ್ದಾಗಿದೆ. ಅಂದು ಭಗವಂತನ ದರ್ಶನ ಮಾಡಿದ್ದರೆ ಸುಖ, ಸಂತೃಪ್ತಿ ಮತ್ತು ಶಾಂತಿ, ಸಮಾಧಾನ, ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಅದರಂತೆ ವೈಕುಂಠ ಏಕಾದಶಿಗೆ ವಿಶೇಷ ಸ್ಥಾನ ಕಲ್ಪಿಸಲಾಗಿದೆ. ವೈಕುಂಠ ಏಕಾದಶಿ ದಿನ ವೈಕುಂಠದ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಪ್ರತೀತಿ ಇದೆ. ಅಂದು ಶ್ರೀ ವೆಂಕಟೇಶ್ವರ ಶ್ರೀನಿವಾಸ ಹಾಗೂ ವಿಷ್ಣು ದೇವರ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ದೇವಸ್ಥಾನದ ಅಧ್ಯಕ್ಷರಾದ ವೆಂಕಟೇಶ್ ಆರ್ಗಾದ ಅವರು ಮಾತನಾಡುತ್ತಾ ಹೇಳಿದರು. ಬೀದರ್ ನಗರದ ಹೊರವಲಯದ ಓಡ್ವಾಡ್ ಹತ್ತಿರದ ಐತಿಹಾಸಿಕ ಶ್ರೀ ಅನಂತಶಯನದ ಮಂದಿರದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯೊಂದಿಗೆ ನಡೆದವು. ಮೈಕೊರುವ ಚಳಿ ನಡೆಯೂ ಸಹಸ್ರಾರು ಭಕ್ತರು ಆಗಮಿಸಿ ದರ್ಶನ ಪಡೆದರು. ಮಂದಿರದ 15 ಗಂಟೆಗಳ ಸತತ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಸಹಸ್ರ ಕುಂಕುಮಾರ್ಚನೆ, ಸಹಸ್ರ ತುಳಸಿ ಅರ್ಚನೆ, ಭಜನೆ, ಪ್ರವಚನ ಜರುಗಿದವು. ಶ್ರೀ ವೆಂಕಟರಮಣಗೆ ಶಿಲಾ ವಿಗ್ರಹಕ್ಕೆ ವಿಶೇಷ ಪುಷ್ಪಾಲಂಕಾರವು ಜನರ ಕಣ್ಮನ ಸೆಳೆಯಿತು. ಈ ಕಾರ್ಯಕ್ರಮವು ವೆಂಕಟೇಶ್ ಪಿ ಗಾದ ಅವರ ನೇತೃತ್ವದಲ್ಲಿ ಜರುಗಿತು. ಬೀದರ್ ಹೊರವಲಯದ ಓಡ್ವಾಡ ಹತ್ತಿರದ ಶ್ರೀ ಅನಂತಶಯನ ಮಂದಿರದಲ್ಲಿ ಶ್ರೀ ವೆಂಕಟರಮಣ ಶಿಲಾ ವಿಗ್ರಹಕ್ಕೆ ಬೆಳಗ್ಗೆ 6ಕ್ಕೆ ಅಭಿಷೇಕದಿಂದ ಶುರುವಾದ ಕಾರ್ಯಕ್ರಮ ತಡರಾತ್ರಿಯವರೆಗೂ ನಡೆಯಿತು. ಏಕಾದಶಿ ಹಿನ್ನೆಲೆಯಲ್ಲಿ ಬಂದ ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ಶೇಂಗಾ, ಸಾಬುದಾನಿ ಪ್ರಸಾದ ವಿತರಿಸಲಾಯಿತು. ಹಿಂದೂ ಸಂಪ್ರದಾಯದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ದಿವಸದ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂಬ ಪ್ರತೀತಿ ಇದೆ. ಇಂದು ಶ್ರೀ ವೆಂಕಟೇಶ್ವರ ಶ್ರೀನಿವಾಸ ವಿಷ್ಣು ದೇವರ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿ ಎಂದು ಉಪವಾಸವಿದ್ದು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರೆ ಪಾಪಗಳು ನೀಗಿ ಮುಕ್ತಿ ದೊರೆಯುತ್ತವೆ. ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆ ಬೋಧಿಸಿದ್ದು ಇದೇ ದಿನ. ಹೀಗಾಗಿ ಮಂದಿರಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಅಗ್ರಹಾರ ಅನಂತಶಯನದ ಮಂದಿರದ ಹೂಗಳು ಮುಚ್ಚಿದಂತಾಗಿದ್ದು ಎಲ್ಲೆಡೆ ಕಣ್ಣು ಕೊರೆಸುವಂತೆ ನಾನಾ ಬಗೆಯ ಹೂವಿನ ಅಲಂಕಾರ ಮಾಡಿರುವುದು ಆಕರ್ಷಿಸಿತ್ತು. ಗರ್ಭಗುಡಿ ಸೇರಿ ಮಂದಿರದ ಪರಿಸರವೇ ನಾನಾ ಬಣ್ಣಗಳ ಹೂಗಳಿಂದ ಕಣ್ಮನ ಸೆಳೆಯುವಂತೆ ಅಲಂಕರಿಸಲಾಗಿತ್ತು. ಹೂವಿನ ಅಲಂಕಾರ ನೋಡುಗರಿಗೆ ಎಲ್ಲಿಲ್ಲದ ಖುಷಿ ನೀಡಿತ್ತು. ಬೆಂಗಳೂರು, ಚಿತ್ರದುರ್ಗ, ಹೈದರಾಬಾದ್ ಇತರೆ ಕಡೆಗಳಿಂದ ಲಕ್ಷಾಂತರ ರೂಪಾಯಿ ಹೂಗಳನ್ನು ತರಲಾಗಿತ್ತು. ಗರ್ಭಗುಡಿಯಿಂದ ಮಲ್ಲಿಗೆ, ಕನಕಾಂಬರಿ ಮುಂತಾದ ಹೂಗಳಿಂದ ಜಗಮಗಿಸಿತ್ತು. ದೇವರ ಮೂರ್ತಿಗೆ ಮಾಡಿದ ಅಲಂಕಾರ ಭಕ್ತಿಭಾವ ಮೂಡಿಸಿತ್ತು. ಸತ್ಯನಾರಾಯಣ ಮಂದಿರದ ಪರಿಸರ ಸಹ ಪುಷ್ಪಗಳಿಂದ ಅಲಂಕೃತಗೊಂಡಿತ್ತು. ಮಂದಿರಕ್ಕೆ ಅಳವಡಿಸಿದ ವಿದ್ಯುತ್ ದೀಪಗಳು ಅಲಂಕಾರ ಆಕರ್ಷಿತವಾಗಿತ್ತು. ಈ ಸಂದರ್ಭದಲ್ಲಿ ಅಶೋಕ್ ರಜಂತಲ್, ದಿಗಂಬರ್ ಪೊಲ್ಲ, ವೆಂಕಟೇಶ್ ಗಾದ, ಮನೋಹರ್ ದೀಕ್ಷಿತ್, ವೆಂಕಟೇಶ್ ಎರಮಲ್ಲಿ, ವಿಶ್ವನಾಥ್ ಎರಮಲ್ಲಿ ಸೇರಿದಂತೆ ಇತರರು ಇದ್ದರು.
विश्वं विष्णुर्वधत्कारो भूतभव्यभवद्प्रभुः सर्वलाभस्पष्टः सर्वेश्वरचन्द्रोग्रहः विग्रहायशाचक्रत्वरोदाक्षप्रचन्दरः इन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महादेः अनिर्देश्वासो महीभर्ता श्रीनिवासः सदाम्बदेः अनिरुद्धस्वरानन्दो गोविन्दो गोविदाम्बदेः हरिः गुरुतमोधामः सत्यः सत्यपराक्रमः निवेशस्रग्देवादस्पतिर्दाधेमोदा विश्वात्मा सहस्राक्षः सहस्रपाद आवर्तनो निवृत्तात्मा संवृतः संप्रवर्तनः संवर्धको मन्दिरनिलो धरणीधरः नैकरोगो बृहद्रूपश्यपि विष्णुः प्रकाशनः ओजस्तेजोद्युद्धः प्रकाशात्मा प्रदानः मृतस्रष्टाक्षरोमन्त्रस्यज्ञानभास्वरः अन्नाभोधमोभामनिषेधः ओजनन्दनस्य आतदेव प्रार्थनादनाददेव पुरन्दरः अनुजोगस्यदावरदस्पत्नी पद्मविशेषणः करणं कारणं कर्ता विकर्ता भवनो वहः व्यवसायो व्यवस्थानसंस्थानस्थानतो ध्रुवः करणधिः परमस्पष्टस्पृष्टः पुष्टः शुभेक्षणः रामो विरामो विरिमो मार्गो नैनो नजोणः गोविन्द श्री वेङ्कटेश गोविन्द दुष्ट संहार गोविन्द दुरित निवार स्वामी कचरा हरಡ್ಲಕ್ಕೆ ಬೇಕಿದು ಕಚರಾ ಮತ್ ಬರ್ತಾ ಇದೆ ನಡ್ರಿ ಬರ್ರಿ ಬರ್ರಿ ಮುಂದೆ ಬರ್ರಿ 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 ಮುಂದೆ ಬರ್ರಿ ಪಟ್ ಪಟ್ ಬರ್ರಿ ಮುಂದೆ ಬರ್ರಿ
ಪವಿತ್ರವಾದಂತಹ ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ಅನಂತಶಯನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿವಿಧ ಪುಷ್ಪಾಲಂಕಾರ ಹಾಗೂ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ಇಲ್ಲಿ ಜರುಗ್ತಾ ಇದೆ. ಎಲ್ಲ ಸದ್ಭಕ್ತರು ಇದರ ಆನಂದವನ್ನು ತಗೊಳ್ಬೇಕು, ಎಲ್ಲರ ದರ್ಶನ ಮಾಡಿಕೊಂಡು ಆ ಭಗವಂತನ ಆಶೀರ್ವಾದಕ್ಕೆ ಪ್ರಾಪ್ತರಾಗಬೇಕೆಂದು ಕೇಳ್ತಾ ಇದ್ದೀವಿ. ಇಲ್ಲಿ ಬಹಳ ಪುರಾತನವಾದಂಥ ದೇವಸ್ಥಾನ, ಇದು 800 ಹಳೆಯದಾದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬಹಳ ಸ್ವಯಂಭೂ ಮೂರ್ತಿ ಇದೆ. ಎಲ್ಲರೂ ದರ್ಶನ ಪಡೆದುಕೊಂಡು ಆ ಭಗವಂತನ ಆಶೀರ್ವಾದ ಪ್ರಾಪ್ತರಾಗಬೇಕು. ವೈಕುಂಠ ಏಕಾದಶಿ ವೈಕುಂಠ ದ್ವಾರ ಅಂತಂದರೆ ಉತ್ತರ ದ್ವಾರದಿಂದ ದರ್ಶನ ಪಡೆಯುತ್ತೆ. ವಿಶೇಷವಾಗಿ ವೈಕುಂಠದ ಹಾದಿ ಏನಂತಂದ್ರೆ ತೆಗೆದಿರ್ತದೆ, ಅದಕ್ಕೆ ಎಲ್ಲರೂ ಏನಂದ್ರೆ ದರ್ಶನ ಮಾಡ್ಕೋಬೇಕು. ಆ ದರ್ಶನ ಮಾಡ್ಕೋದ್ರಿಂದ ಎಲ್ಲರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂಥೇಳಿ ಭಗವಂತ ಪುರಾಣದಲ್ಲಿ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಏನಂತಂದರೆ ಇಲ್ಲಿ ದರ್ಶನ ಮಾಡ್ಕೋಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಹೂವದ ಅಲಂಕಾರ ಭಗವಂತನ ದರ್ಶನಕ್ಕಾಗಿ ನಾವು ಏನಂತಂದರೆ ವಿಶೇಷ ಎಲ್ಲ ಪುಷ್ಪಾಲಂಕಾರ, ಹಣ್ಣಿನ ಅಲಂಕಾರ ಎಲ್ಲ ವಿವಿಧ ಭಗವಂತ ಎಷ್ಟಾಯ್ತು ಅಷ್ಟು ನಾವಿಲ್ಲಿ ಭಗವಂತನೇಂದ್ರ ವಿಜೃಂಭಣೆಯಿಂದ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಏನಂದ್ರೆ ದರ್ಶನ ಮಾಡ್ಕೋಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಶ್ರೀ ಶ್ರೀ ಅನಂತಶಯ ಮಂದಿರ್ ಅಗ್ರಾರ್, ಇದು ಪದ್ಮನಾಭಂ ದೇವಾಲಯವಿದೆ. ಬಹಳ ಪ್ರಾಚೀನದಿಂದ ಈ ದೇವಾಲಯವು ಪ್ರಸಿದ್ಧವಾಗಿ ಎಲ್ಲ ಭಕ್ತಾದಿಗಳದು ಮನವರಿಕೆಗಳನ್ನು ಕೋರಿಕೆಯನ್ನು ಮಾಡುತ್ತಾರೆ. ಅಲ್ಲದೆ ಇವತ್ತಿನ ಭಾರತದಲ್ಲಿ ವೆಂಕಟೇಶ್ವರ ಮಂದಿರ್ ಅಲ್ಲದೆ ತಿರುಪತಿ ಪೂರ ಭಾರತದಲ್ಲಿ ಪ್ರಪಂಚದಲ್ಲಿ ಇವತ್ತಿನ ವೈಕುಂಠ ಏಕಾದಶಿ ಆಚರಿಸಲಾಗುತ್ತದೆ. ಇದು ಮಹತ್ವವಾದ ದಶಾವತಾರದ ಏಕಾದಶಿ ವೈಕುಂಠ ಏಕಾದಶಿ ದಿನ ಇದೆ. ಈ ವೈಕುಂಠ ಏಕಾದಶಿಯಲ್ಲಿ ದೇವರ ದರ್ಶನ ಮಾಡಿದರೆ ಸ್ವರ್ಗಕ್ಕೆ ಹೋಗಿದಂತೆ ಭಕ್ತರಿಗೆ ಆಗುತ್ತದೆ. ಎಲ್ಲ ಭಕ್ತಾದಿಗಳದ್ದು ಕೋರಿಕೆಗಳನ್ನು ನೆರವೇರಿಸುತ್ತಾನೆ. ನಾವು ಏನು ಅಂದ್ಕೊಂಡು ಪೂರ ಎಲ್ಲ ಐತಿ ದರ್ಶನ ಮಾಡಿದರೆ ವೈಕುಂಠವನ್ನು ಸಿಗ್ತದಂತ ನಮ್ಮೊಂದೊಂದು ಹಂಚಿಕೆ. ನಮೋ ವೆಂಕಟೇಶ ನಮ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರು, ಚಿತ್ರದುರ್ಗ, ಚಳ್ಳಕೆರೆ ಮತ್ತು ಹೈದರಾಬಾದು, ಗುಲ್ಬರ್ಗ ಎಲ್ಲ ಥರ ಮಹಾರಾಷ್ಟ್ರದಿಂದ, ಸೋಲಾಪುರದಿಂದ ಎಲ್ಲ ಕಡೆಯಿಂದ ಹೂಗಳು ತರಿಸಿ ಅಲಂಕೃತ 1-2 ದಿವಸದಿಂದ ಅಲಂಕೃತ ಮಾಡ್ತಾಯಿದ್ದೀವಿ. ಕಂಟಿನ್ಯೂ ಹಣ್ಣು ಹಂಪಲು ಎಲ್ಲ ವೆರೈಟಿ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಅದು ಇವತ್ತು ಏನಂದರೆ ವಿಶಿಷ್ಟ ಇದು ಡೆಕೋರೇಷನ್ ಅಂದರೆ ಇವತ್ತೇನು ಊಟ ಇರೋಂಗಿಲ್ಲ, ಓನ್ಲಿ ಏಕಾದಶಿ ಇರ್ತದೆ. ಸ್ವರ್ಗದ ಬಾಕಿ ಸ್ವರ್ಗ ಹೆಂಗಿರ್ತದೆ ಇದು ಆ ಟೈಪ್ ಒಂದು ಮಂದಿರ ಕಾಣಿಸ್ಬೇಕಂತ ಭವ್ಯಲಿಂದ ಮಾಡ್ತೀವಿ. ಇವತ್ತು ಸ್ವರ್ಗದ ಬಾಗಿಲು ತೆರೆದಿರ್ತದಂತೆ, ನಾವು ದರ್ಶನ ಮಾಡಿದ್ರೆ ನಮಗೂ ಸ್ವರ್ಗದ ಬಾಗಿಲು ಸಿಗಬೇಕಂತ ನಾವು ಮಾಡ್ಲತ್ತಿದ್ವಿ. ಇಷ್ಟ ಪದಾರ್ಥಗಳು ನಮ್ಗೆ ಏನು ಬೇಕು ಇವತ್ತು ದೇವ್ರಿಗೆ ನಾವು ಒಂದು ಜನ ನೋಡಿದ್ರೆ ಏನು ಅನ್ಕೊಂಡಿನ ಕೆಲಸ ಅದು ಎಲ್ಲ ಪೂರ ಆಗ್ತವೆ. ನಮ್ಮ ಮಹಾರಾಷ್ಟ್ರ ಬರ್ತದೆ, ಕರ್ನಾಟಕ ಬರ್ತದೆ, ಆಂಧ್ರ ಜನ ಬರ್ತದೆ, ತೆಲಂಗಾಣದ ಬರ್ತದೆ, ಇಲ್ಲಿ ಸುತ್ತಮುತ್ತ ಹಳ್ಳಿದು ಬರ್ತದೆ, ಬೀದರ್ ಜನ ಬರ್ತದೆ, ಜೈರಾಬಾದ್, ಹೈದರಾಬಾದ್, ಸದಾಸಿಪೇಟ್, ಈ ಕಡೆ ಕೊಡೆಂಗಲ್ ತನಕ ಬರ್ತದೆ ಪಬ್ಲಿಕ್, ಮಹಬೂಬ್ ನಗರ್, ಈ ಕಡೆ ಮಹಾರಾಷ್ಟ್ರ ಬರ್ತದೆ. ಮಹಾರಾಷ್ಟ್ರ ಬಾರ್ಡರ್ ಇಲ್ಲಿ ಸಮೀಪ ಇದೆ. ಇಲ್ಲಿಂದ ಈ ಕಡೆ ಏನಂದ್ರೆ ಉದ್ಗಿರು, ಈ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತದೆ ಪಬ್ಲಿಕ್ಕು. ಬಂದು ದರ್ಶನ ಮಾಡ್ಕೊಂಡು ಪುನೀತರಾಗಬೇಕಂತ ನಮ್ಮದೊಂದು ವಿನಂತಿ. ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದಿಂದ ರಾಜ್ಯಾದ್ಯಂತ 65 ದಿನ ಸಂಚರಿಸಿದ ಅಕ್ಷರ ಜ್ಯೋತಿ ಯಾತ್ರೆ ಸಮಾರೋಪದಲ್ಲಿ ಮಹಾತ್ಮ ಗಾಂಧಿ ಮರಿಮೊಮ್ಮಗ ತುಷಾರ್ ಗಾಂಧಿ ಅವರು ಮಾತನಾಡುತ್ತಾ, ಯುವಕರು ವೈಯಕ್ತಿಕ ಸುಖವನ್ನು ತ್ಯಾಗ ಮಾಡಿ ಸಮಾಜ ಸೇವೆ ಉದ್ದೇಶ ಇಟ್ಟುಕೊಂಡು ರಾಜಕಾರಣಕ್ಕೆ ಬರಬೇಕು ಎಂದು ಸಲಹೆ ನೀಡಿದ್ದರು. ಹಿಂದಿನ ಮತ್ತು ಇಂದಿನ ರಾಜಕಾರಣದಲ್ಲಿ ಬಹಳ ವ್ಯತ್ಯಾಸವಿದೆ. ಹಿಂದೆ ಮೌಲ್ಯಾಧಾರಿತ ರಾಜಕೀಯ ಇತ್ತು, ಇದೀಗ ಜಾತಿ ಧರ್ಮ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸ ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ರಾಜಕಾರಣ ಎಂದರೆ ವೈಯಕ್ತಿಕ ಸುಖಕ್ಕಾಗಿ ಎನ್ನುವಂತಾಗಿದೆ. ಸಮಾಜ ಸೇವೆ ಮೊದಲ ಆದ್ಯತೆ ಆಗಿರಬೇಕು. ಈ ಉದ್ದೇಶ ಹೊಂದಿದ ಯುವ ಸಮೂಹ ರಾಜಕಾರಣಕ್ಕೆ ಬಂದರೆ ದೇಶ ಸಮೃದ್ಧಿಯಾಗಲಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಶೈನ್ ಶಿಕ್ಷಣ ಸಮೂಹದ ಮುಖ್ಯಸ್ಥ ಡಾಕ್ಟರ್ ಅಬ್ದುಲ್ ಖದೀರ್ ಮಾತನಾಡಿ, ಶೈಕ್ಷಣಿಕ ಜಾಗೃತಿಗಾಗಿ ಬಸವಕುಮಾರ್ ಪಾಟೀಲ್ 65 ದಿನ ರಾಜ್ಯಾದ್ಯಂತ ಸಂಚರಿಸಿದ್ದಾರೆ. ಇವರ ಈ ಕಾರ್ಯ ಮಾದರಿ ಎಂದು ಕೊಂಡಾಡಿದ್ದರು. ಕಾಸರಗೋಡಿನ ಸತ್ಯನಾರಾಯಣ ಬಿಲ್ಲೇರಿ ಮಾತನಾಡಿ, ರೈತರು ಇಲ್ಲ ಎಂದರೆ ಬದುಕು ಶೂನ್ಯ. ಹಣ ಸಂಪಾದಿಸಬಹುದು, ಆದರೆ ಆಹಾರ ಸಂಪಾದಿಸಲು ಸಾಧ್ಯವಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕೃಷಿಯತ್ತ ಸಹ ಗಮನವಿರಬೇಕು ಎಂದು ತಿಳಿಸಿದ್ದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಗುರು ಬಸವ ಪಟ್ಟದೇವರ ನೇತೃತ್ವ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಮುಖರಾದ ಹಾವಶೆಟ್ಟಿ ಪಾಟೀಲ್, ಡಾಕ್ಟರ್ ಜಗನ್ನಾಥ್ ಹಲ್ಮಡ್ಗಿ, ರಾಮಶೆಟ್ಟಿ ಪನ್ನಾಳೆ, ರಾಜೇಂದ್ರ ಕುಮಾರ್ ಮಣಗೀರೆ, ಮನೋಜ್ ಕುಮಾರ್ ಬುಕ್ಕ, ಸಿದ್ದಯ್ಯ ಕೌಡಿ, ಶಿವಾಜಿರಾವ್ ಮಾನೆ ಇತರರಿದ್ದರು.
ಕೊಪ್ಪಳದ ಕೊಣಕೇರಿ ಗ್ರಾಮದ ಹುಚ್ಚಮ್ಮ ತನ್ನ 2 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಶಾಲೆ ನಿರ್ಮಾಣಕ್ಕೆ ನೀಡಿ ಅದೇ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಲಾಯಿತು. ಪದ್ಮಶ್ರೀ ಪುರಸ್ಕೃತರಾದ ಮಂಗಳೂರಿನ ಹಾಜಪ್ಪ, ಬಿಹಾರದ ಸುಧಾ ವರ್ಗೀಸ್, ಮಂಗಳೂರಿನ ಅಮಯ್ ಮಹಾಲಿಂಗ ನಾಯಕ್, ಶಹಾ ರಶೀದ್ ಅಹಮದ್ ಖಾದ್ರಿ, ಸೋಮಣ್ಣ HD ಕೋಟೆ, ಸತ್ಯನಾರಾಯಣ ಬಿಲ್ಲೇರಿ ಅವರನ್ನ ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಪದ್ಮಶ್ರೀ ಪುರಸ್ಕೃತರ ಭವ್ಯ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬಸವಕುಮಾರ್ ಪಾಟೀಲ್, ಹೌಶೆಟ್ಟಿ ಪಾಟೀಲ್, ಡಾಕ್ಟರ್ ಅಬ್ದುಲ್ ಕದಿಲ್ ಸೇರಿದಂತೆ ಇತರರಿದ್ದರು. बापू ने हमेशा ये कहा था कि समाज के सबसे कमजोर और सबसे पिछड़े हुए जो लोग हैं उनके लिए राष्ट्र का निर्माण करना है, उनकी भलाई के लिए राष्ट्र का निर्माण करना है। आज दीगर में मुझे तसल्ली ये हुई कि ज़्यादा नहीं तो एक शहर, भारत के एक शहर में से ये पहल की जा रही है कि जो कमज़ोर से कमज़ोर है, जो जिन्हें समाज ने छोड़ दिया, बिछड़ गए समाज से, उनके लिए काम करने के लिए तत्पर लोग मुझे मिले कल और आज में। तो ये आशा बहुत ज़रूरी है, लेकिन जिम्मेदारी निभानी पड़ेगी। आज के हमारे वक्त में जहां एक दूसरे के लिए द्वेष, एक दूसरे के लिए शक, एक दूसरे के लिए नफरत, प्रधानमंत्री से लेकर सब लोग ऐसे संदेश देते फिरते हैं जिससे हमारे समाज में विघटन हो रहा है। तब हमने भाईचारे, प्रेम की भाषा भी बोलना बहुत ज़रूरी है। एक दूसरे में भरोसा रखने का जो एक जज्बा होता है उसे जागरूक करना पड़ेगा। नफ़रत को हम नफ़रत से नहीं हरा सकते, नफ़रत को हराना है तो मोहब्बत का संदेश लेकर समाज में जाना पड़ेगा। ಆ ಜಮೀನು ಒಬ್ಬರು ಬಡ ನಮ್ಮ ಹೀರೋ ಸಾಹೇಬ್ರ ಕುಟುಂಬಕ್ಕೆ ಇದು ನೀವು ಇಟ್ಕೊಂಡು ಅಂತ ಕೊಟ್ಬಿಟ್ಟು ಆ ಊರಿಗೆ ಬಂದು ಅಲ್ಲೂ ಅದೇ ಕೆಲಸ ಮಾಡ್ತಾರೆ. ಅಲ್ಲೂ ಆಲ್ತವಳ್ಳಿ ಕಟಮಳ್ಳಿ ಅಂತ 2 ಊರು, ಅಲ್ಲಿ ಎಲ್ಲ ಜನಗೂ ಮಿಕ್ಸ್ ಆಗಿ ಇದ್ದರು. ಮಿಕ್ಸ್ ಆಗಿದ್ದ ಸಮಯದಲ್ಲಿ ನಮ್ಮ ತಂದೆಯವರು ಆ ದೇವ್ರ ಪೂಜೆ ಮಾಡ್ಕೊಂಡು ಮನೆಗೂ ಶುದ್ಧವಸ ಅಂತ ಕೊಡ್ತಿದ್ರು. ಗಣ್ಯತರು ವಿದ್ಯಾಭ್ಯಾಸ ಸರ್ವ ಶಿಕ್ಷಣ ಅಭಿಯಾನ ಬಂತು. ನನ್ನ ಮಗಳನ್ನು ಅದೇ ಮದ್ರಸ ಸೇರಿಸಿ ಇದ್ದ ಅದರಲ್ಲಿ ಒಂದು ಪ್ರೊಸೀಜರ್ ಚೇಂಜ್ ಬಂತು. ಯಾರು ಮಕ್ಕಳಿದ್ದಾರೆ STM ಶಾಲೆ ಕೂಡು ಬಾಳೋಟ ಮಾಡಿ ಆಗಬೇಕು ಅಂತ ನಿರ್ಣಯ ಬಂತು. ನನ್ನ ಮಗಳು ಶಾಲೆಯಲ್ಲಿ ಆ ಶಾಲೆಯಲ್ಲಿ ಇದ್ದ ಕಾರಣ ಸರ್ವ ಶಿಕ್ಷಣ ಅಭಿಯಾನಲ್ಲಿ STM ಆಗಿ ಮಾಡಿಬಿಟ್ಟು ಇಟಿ ಪರಿದ್ದಾರೆ. ಆಗ ನನ್ನ ಹತ್ರ ಎಲ್ಲೂ ನಿಮ್ಗೆ ಏನಾದರೂ ನಾನು ಸಹಾಯ ಕೊಡ್ತೇನೆ, ಎಲ್ಲಿ ಜಾಗ ಉಂಟು ಹುಡುಕಾಡ ಮಾಡುಂಟು ನಾನು ಕೇಳ್ತೇನೆ. ನಾನೊಂದು ಮಂಗಳೊಂದು ದೊಡ್ಡ ಕಮಿಷನ್ ಆಫೀಸ್ ಪಕ್ಕದಲ್ಲಿ ಒಂದು ದರಗಿದ್ದೆ. ಅವರ ಕೈಯಿಂದ ಅರಕ್ಕೆ ಬಂದ 5,000 ಕೊಟ್ಟು ಇದರ ಮೌಲ್ಯಪ್ಪಣ 50,000 ಈಗ. ಆಗ 5,000 ಕೊಟ್ಟ ನಂತರ 40 ಸಾಲ ಒಂದು ಗುಡ್ಡದ ಮೇಲೆ ಕೈ ಹಾಕಿದ್ದು ಸಾಲ ನೋಡಿದರು, ಉಳ್ಳರ ಮೇಲೆ ಹಾಕಿದ್ದೆ. ಆ ಹಣ್ಣನ್ನು ಬೆಚ್ಚಿ ಮಾಡಿಕೊಟ್ಟು ಬೇರೆ ಬೇರೆ ನಗರಸ ಮಾಡಿ ET ಪರಿದವರು ಸಾಲ ಮೈಲ್ಮಾಸಿ ಉದ್ಘಾಟನೆ ಕೂಡ ಮಾಡಿಬಿಟ್ರು. ಆದರೆ ಮುಂದೆ ನಾನು ಜಿಲ್ಲಾ ಪಂಚಾಯತ್ ಶಾಲೆ ಅಭಿವೃದ್ಧಿ ಸಹಾಯ ಕೇಳುವಾಗ ಹೋಗ್ತಾ ಇದ್ದೇನೆ. ಅದನ್ನು ಮುಂದುವರಿಸಿ ಹೋಗಿ ಸರ ಭಾಲ್ಕಿ ತಾಲೂಕಿನಲ್ಲಿ ಅವರು ಮೊಟ್ಟ ಮೊದಲು ಬಸವ ತತ್ವಕ್ಕೆ ಇಷ್ಟೆಲ್ಲ ಬೆಳಿಲಿಕ್ಕೆ ಅದಕ್ಕೆ ಭಾಲ್ಕಿ ಮಠ ವಿಶೇಷವಾಗಿ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತಾಜಿಯವರ ಆಶೀರ್ವಾದದಿಂದ ಎಷ್ಟರ ಮಟ್ಟಿಗೆ ಸಂಘಟನೆ ಮಾಡಿದ್ರಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ಬಂದು ಇಲ್ಲಿಗೆ ಅವರು ಇಲ್ಲಿಗೆ ಬಂದು ಇಲ್ಲಿ ಒಂದು ಸಂದರ್ಭದಾಗ ಇಲ್ಲಿ ಅಪ್ಪವರೆಲ್ಲ ಉಪವಾಸ ಕುಂತಿದ್ದರು. ಆ ಸಂದರ್ಭದಾಗ ಸ್ವತಃ ಮುಖ್ಯಮಂತ್ರಿಗಳೇ ಇಲ್ಲಿ ತನ್ನ ಬರಂಗ್ ಮಾಡಿದ ಶ್ರೇಯಸ್ಸು ಅದು ಬಸವಕುಮಾರ್ ಪಾಟೀಲ್ ಅವರಿಗೆ ಸಲ್ತದೆ. ಅದರ ನಂತರ ಮತ್ತೆ ಅವರು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅಂತ ಇಲ್ಲೇ ಅವರು ಲೋಕಾರ್ಪಣೆ ಮಾಡಿ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪುಗಳದಿಂದ. ಅದರ ನಂತರ ಈ ಜಿಲ್ಲೆ ಅಲ್ಲ ಇಡೀ ರಾಜ್ಯ ತುಂಬ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳ ಹತ್ತಿರ ಪ್ರತಿಭೆ ಅದ್ಭುತ ಇದೆ. ಆದರೆ ಅವರಿಗೊಂದು ಮಾರ್ಗವನ್ನು ಸನ್ಮಾರ್ಗವನ್ನು ತೋರಿಸ್ಲಿಕ್ಕೆ ರಾಜ್ಯವನ್ನು ಸುತ್ತಿದವರು
ಬಸವಕುಮಾರ್ ಪಾಟೀಲ್ ಅವರು. ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಮಾತುಗಳನ್ನು ಕೇಳಿ ಅವರು ಬದಲಾವಣೆ ಆಗಿ ಒಳ್ಳೆಯ ಮಾರ್ಗಕ್ಕೆ ಬರಲಿಕ್ಕೆ ಬಸವಕುಮಾರ್ ಪಾಟೀಲ್ ಅವ್ರ ದೊಡ್ಡ ಕೊಡುಗೆ ಇದೆ. ಯಾಕಂದ್ರೆ ಸರ್ವತೋಮುಖ ಅಭಿವೃದ್ಧಿ ಆಗೋದು ಅದು ಶಿಕ್ಷಣದಿಂದೇ. ನಮ್ಮಲ್ಲಿ ಏನಾದರೂ ಇದ್ದರೂ ಮತ್ತೊಬ್ಬರು ಕಸ್ಕೋಬೋದು. ಆದರೆ ಅಲ್ಲಮ್ಮರು ಹೇಳಿದಾಗೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನವಳಲ್ಲ, ಕಾಮಿಣಿಯೂ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ. ಜ್ಞಾನದ ರತ್ನಗಳನ್ನು ರೂಪಿಸೋ ಸಲುವಾಗಿ ಇಡೀ ರಾಜ್ಯವನ್ನು ಸುತ್ತಿ ಅದು ಯಶಸ್ವಿಯಾಗಿ ಮಾಡಿರ್ತಕ್ಕಂಥವ್ರು ಬಸವಕುಮಾರ್ ಪಾಟೀಲ್ ಅವರು. ಇಲ್ಲಿ ಪದ್ಮಶ್ರೀ ಭಾಜನ ಆದವ್ರಿಗೇನು ವೇದಿಕೆ ಕರ್ಕೊಂಡು ಬಂದಾರಲ್ಲ, ಅವರು ಸುತ್ತಿದ ಒಂದು ದೊಡ್ಡದಾದ್ರೆ ಈ ವೇದಿಕೆಗೆ ನಮ್ಮ ಜಿಲ್ಲೆಗೆ ತಂದು ಎಲ್ಲರಿಗೂ ದರ್ಶನ ಮಾಡಿಸಿದ್ದು ನಿಜಕ್ಕೂ ಅದು ಉಂಗುರ ಮ್ಯಾಗ ಹಳ್ಳ ಇಟ್ಟಂಗೆ ಕಾರ್ಯ ಮಾಡಿದ್ದಾರೆ ಬಸವಕುಮಾರ್ ಪಾಟೀಲ್ ಅನ್ನೋರು. ನಿಜಕ್ಕೂ ನನಗೆ ಅವ್ರ ಬಗ್ಗೆ ಆಗಲಿ ಈ ಕಾರ್ಯಕ್ರಮ ಬಗ್ಗೆ ಹೇಳಲಿಕ್ಕೆ ನನಗಿಷ್ಟೇ. ನಾನು ಭಾಳ ಈ ಕಾರ್ಯಕ್ರಮ, ಈ ವೇದಿಕೆ, ಇಂಥ ಸಾಧನೆ ಮಾಡಿದವರನ್ನು ಕರೆಸಿ ಎಲ್ಲರಿಗೆ ಒಂದು ಸ್ಫೂರ್ತಿ ತುಂಬ್ಯಾರಲ್ಲ, ನಾನೇ ಸ್ವತಃ ಈ ಕಾರ್ಯಕ್ರಮ ಧನ್ಯನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಹುಶಃ ಇದು ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾಗಿರತಕ್ಕಂಥ ಕಾರ್ಯಕ್ರಮ. ಇದರಿಂದ ಮಕ್ಕಳಿಗೆ ತುಂಬ ಪ್ರಯೋಜನ ಆಗಿದೆ, ಜೊತೆಗೆ ನಮಗೂ ಸಹಿತ ಭಾಳ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಈ ಅಕ್ಷರ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕುಡಿಯಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ತುಷಾರ್ ಗಾಂಧಿಯವರು, ಅದರ ಜೊತೆಗೆ 7 ಜನ ಪದ್ಮಶ್ರೀ ಪುರಸ್ಕೃತರು ಒಂದೇ ವೇದಿಕೆ ಮೇಲೆ ಬಹುಶಃ ಇರತಕ್ಕಂಥದ್ದು ನಮ್ಮ ಬೀದರ ಜಿಲ್ಲೆಗೆ ಒಂದು ದೊಡ್ಡ ಕೀರ್ತಿ, ನಮಗೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ ಅಂತ ಅಂದ್ಕೊಂಡಿದ್ದೇನೆ. ಇದು ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಪ್ರೇರಣೆ ಅಂತ ನನ್ನ ಭಾವನೆ. ಬೀದರ್ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸಂಭ್ರಮಾಚರಣೆ ಸುವರ್ಣ ಮಹೋತ್ಸವದ ಅಂಗವಾಗಿ ಇಡೀ ವರ್ಷ ತಿಂಗಳಿಗೊಂದು ಕಾರ್ಯಕ್ರಮ ನಡೆಯಲಿವೆ. ಮೊದಲನೇ ಕಾರ್ಯಕ್ರಮ ಮ್ಯಾರಥಾನ್ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ರನ್ನಿಂಗ್ ನಡೆಯಲಿದೆ. ಸುಮಾರು 6,000ಕ್ಕಿಂತ ಮೇಲ್ಪಟ್ಟ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಇದರ ಉದ್ದೇಶ ಎಲ್ಲರೂ ಸದೃಢ, ದೈಹಿಕವಾಗಿ ಆರೋಗ್ಯಕರವಾಗಿರುವುದು ಇದರ ಉದ್ದೇಶವಾಗಿದೆ. ಟುಗೆದರ್ ವಿ ರನ್, ಟುಗೆದರ್ ವಿ ರೈಸ್ ಎಂಬ ಉದ್ದೇಶಕ್ಕಾಗಿ ಬೆಳಗ್ಗೆ 6 ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯಾಗಿ ಚಲನಚಿತ್ರ ನಟ ಮತ್ತು ಸಮಾಜ ಕಾರ್ಯಕರ್ತ ಸೋನು ಸೂದ್ ಅವರು ಚಾಲನೆ ನೀಡಲಿದ್ದಾರೆ ಎಂದು ಗುರುನಾನಕ್ ಶಾಲೆಯ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ ಹೇಳಿದ್ದರು. ಇದೇ ಸಂದರ್ಭದಲ್ಲಿ 75 ವರ್ಷದ ಹರಿಹರ್ ಸಿಂಗ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ನಾಳೆ ಅವರು 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಜಾಗಿಂಗ್ ವಿತ್ ಕಪಲ್ ಭಾರತಿ ಮಾಡಲಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಗುರುನಾನಕ್ ಶಾಲೆ 50 ವರ್ಷ ಪೂರೈಸಿರುವ ಪ್ರಯುಕ್ತ ಜನವರಿ 12ರಂದು ಬೆಳಗ್ಗೆ 6 ಗಂಟೆಗೆ ನಗರದ ನೆಹರು ಮೈದಾನದಿಂದ ಬೀದರ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಈ ಮ್ಯಾರಥಾನ್ನಲ್ಲಿ ಖ್ಯಾತ ಚಿತ್ರನಟ ಹಾಗೂ ನಿರ್ಮಾಪಕ ಸೋನು ಸೂದ್ ಪಾಲ್ಗೊಳ್ಳಲಿದ್ದಾರೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದ್ದರು. ನಗರದ ಗುರುನಾನಕ್ ಶಾಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಂದು ನೆಹರು ಮೈದಾನದೊಂದಿಗೆ ಬೆಳಗ್ಗೆ 6 ಗಂಟೆಗೆ ಆರಂಭವಾಗಿ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಮ್ಯಾರಥಾನ್ ಓಟವು ನೆಹರು ಮೈದಾನ, ಮಡಿವಾಳ ವೃತ್ತ, ಅಗ್ನಿಶಾಮಕ ದಳ ಕಚೇರಿ, ಕೋಟೆ ರಸ್ತೆ, ಚೌಬಾರ, ಫತೆ ದರ್ವಾಜಾ, ಕರ್ನಾಟಕ ಕಾಲೇಜ್ ರಸ್ತೆ, ಬೊಮ್ಮಗುಂಡೇಶ್ವರ ವೃತ್ತ, ವಿಶಾಲ್ ಮಾರ್ಟ್, ಮೈಲೂರು ಕ್ರಾಸ್, ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜ್, ಮಿಲ್ ರಸ್ತೆ, ಹೊರ ರಿಂಗ್ ರಸ್ತೆ, ಏರ್ಪೋರ್ಟ್ ರಸ್ತೆ ಮಾರ್ಗವಾಗಿ ಪುನಃ ನೆಹರು ಮೈದಾನಕ್ಕೆ ಆಗಮಿಸಲಿದೆ ಎಂದು ಮಾಹಿತಿ ನೀಡಿದ್ದರು. ಮುಂದುವರಿದು ಮಾತನಾಡಿದ ಡಾಕ್ಟರ್ ರೇಷ್ಮಾ ಕೌರ್ ಅವರು, ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರ ಸ್ಮರಣೆ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲೇಬೇಕು. 50 ವರ್ಷಗಳ ಹಿಂದೆ ಒಂದು ಚಿಕ್ಕ ಸ್ಥಳದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಆರಂಭಿಸಿ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರೆತಂದು ಶಿಕ್ಷಣ ಕೊಡಿಸುವ ಪ್ರಯತ್ನ ಮಾಡಿದ್ದರು. ಅದನ್ನು ಈಗ ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಈ ನಿಮಿತ್ತ ಬೀದರ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ನಿರಂತರವಾಗಿ ಕಾರ್ಯಕ್ರಮಗಳು ಜರುಗಲಿವೆ. ಬೆಳಗ್ಗೆ 6 ಗಂಟೆಗೆ ಸೋನು ಸೂದ್ ಅವರು ನೆಹರು ಮೈದಾನದಲ್ಲಿ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಂತರ 1-2 ವಿಚಾರಗಳನ್ನು ಹಮ್ಮಿಕೊಳ್ಳಲಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದರು. ಜಾನ್ ಹೈತೋ ಜಿಹಾನ್ಗೆ ಎನ್ನುವಂತೆ ಆರೋಗ್ಯದ ಜಾಗೃತಿ ಮೂಡಿಸಲು, ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ಬೀದರ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಇದರಲ್ಲಿ ಒಟ್ಟು 6,000 ಜನರು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಎಲ್ಲರೂ ತಪ್ಪದೇ ಪಾಲ್ಗೊಳ್ಳಬೇಕೆಂದು ತಿಳಿಸಿದ್ದರು.
ಅಲ್ಲದೆ ಹೈದರಾಬಾದ್ನ ಹರಿಹರ್ ಸಿಂಗ್ ಅವರು ಮಾತನಾಡುತ್ತಾ ಗುರುನಾನಕ್ ಪಬ್ಲಿಕ್ ಸ್ಕೂಲ್ನ 50ನೇ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಬಂದಿದ್ದೇನೆ. ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರ ಕೊಡುಗೆ ಅಪಾರವಾಗಿದೆ. ಈ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಹರ್ಷವಾಗುತ್ತದೆ. ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ. ನನ್ನ ವಯಸ್ಸು 75. ನನ್ನ ಕಾಯಿಲೆಗಳು ಡೆಸ್ಪಿರೇಟ್ ಸ್ಟೋಕ್ ಕ್ಯಾನ್ಸರ್, ಪ್ಯಾರಲಿಸಿಸ್ನಿಂದ ಬಳಲುತ್ತಿದ್ದೇನೆ. ನಾನು ಮ್ಯಾರಥಾನ್ ಮತ್ತು ಯೋಗ ಮಾಡುವ ಮೂಲಕ ಚೇತರಿಸಿಕೊಂಡಿದ್ದೇನೆ. ನಾಳೆ 5 ಕಿಲೋಮೀಟರ್ ರನ್ನಿಂಗ್ನಲ್ಲಿ ಭಾಗವಹಿಸುವ ಮೂಲಕ ಕಪಾಲ್ ಭಾರತಿ ಮಾಡುತ್ತೇನೆ. ಮನುಷ್ಯ ರೋಬೋಟ್ಗಿಂತ ಬುದ್ಧಿವಂತನಾಗಿದ್ದಾನೆ, ಏನನ್ನು ಕೂಡ ಮಾಡಬಹುದು ಎಂಬುದಕ್ಕೆ ನಾನೇ ಸಾಕ್ಷಿ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಸರ್ದಾರ್ ಪುನೀತ್ ಸಿಂಗ್, ನಳಿನಿ ಡಿಜೆ, ಮಜ್ಜರ್ ಸರ್ ಸೇರಿದಂತೆ ಇತರರು ಇದ್ದರು. तो हमारा जो ये 12th का इवेंट है, पुलिस डिपार्टमेंट से हमें पूरा सपोर्ट है, दूसरे डिपार्टमेंट से भी वी आर गेटिंग ऑल द सपोर्ट. तो हम उम्मीद करते हैं कि एक अच्छा सक्सेसफुल इवेंट रहेगा. तो और आज मैं हमारे फाउंडर प्रेसिडेंट सरदार जोगा सिंह जी, पंचरत्न शिरोमणि सरदार जोगा सिंह जी को भी याद करना चाहूँगी, जो उन्होंने एक विजन से ये स्कूल 1975 में शुरू किया था. और संत बाबा करतार सिंह जी जो उनके साथ थे, जब वो छोटी सी जगह बिदर में एजुकेशन बिल्कुल नहीं था, तो वो घर घर जाके बच्चों को इंग्लिश मीडियम स्कूल में दाखिला के लिए कोशिश की थी. तो आज वो जो पेड़ उन्होंने लगाया था, आज हमारे 6000 बच्चे हमारे पास पढ़ते हैं और हमारे 6 ब्रांचेस हैं, सारे CBSE एफिलिएटेड. तो हमारी कोशिश यही रही कि बच्चों को यहाँ पे एडुकेट करें, उनको अच्छे नागरिक बनाएं और वो अपने लाइफ में सक्सेसफुल रहें. तो ये हमारी फिर से एक नई कोशिश है कि हेल्थ अवेयरनेस हम क्रिएट करें लोगों में. और 12 जनवरी को आई होप हम ज़्यादा से ज़्यादा लोग इसमें भाग लेंगे, पार्टिसिपेट करेंगे. और 6000 रजिस्ट्रेशन तो है ही, ये सारे लोग तो आएंगे ही. और उम्मीद है कि एक अच्छा सा सक्सेसफुल इवेंट रहेगा. गुरुनानक ग्रुप ऑफ इंस्टीट्यूशन सारे मेंबर्स एंड स्टाफ को बहुत बहुत मुबारकबाद देता हूँ जो 50 साल कंप्लीट हो रहे हैं स्कूल के. एंड मैं इस अवसर पे जो हमने कल मैराथन ऑर्गेनाइज़ किया है, 21 हाफ मैराथन, 21 किलोमीटर्स, 10 किलोमीटर्स, 5 किलोमीटर एंड 3 किलोमीटर्स, और काफ़ी लोग पार्टिसिपेट कर रहे हैं इसमें. मैं उनको सबको सारों को बहुत बहुत बेस्ट विशेस देता हूँ जो इतना उत्साह से अपने आप से रजिस्टर करके इसमें पार्टिसिपेट कर रहे हैं. एंड ये पहली बार ऐसा मैराथन जो हो रहा है स्कूल के तरफ से. और कल जैसे कि यूथ डे है 12th के लिए, तो उसी दिन ये ऑर्गेनाइज़ कर रहे हैं. और इसको फ्लैग ऑफ करने सोनू सूद जी आ रहे हैं एंड SP सर भी आएंगे. तो ये बहुत ही एक हमें गर्व की बात है कि सोनू सूद जैसे जो सोशल वर्कर है एंड एक्टर भी है, तो वो आके फ्लैग ऑफ कर रहे हैं. ये जॉगिंग और ये अपने योगा शुरू कर रहा हूँ. तो मैं डेली 1-1.5 घंटा योगा करता हूँ. मैं हर आसन कपालभाति के साथ करता हूँ. मंडूकासन, भुजंगासन, पवन मुक्तासन. फिर उसके बाद जो है रनिंग करता हूँ, 1 घंटा जॉगिंग करता हूँ. जॉगिंग इस 1 साल से डेवलप कर रहा हूँ, कपालभाति के साथ कर रहा हूँ. अब 5 किलोमीटर भागता हूँ. तो ये टाइम जो है मैराथन में पार्टिसिपेट करने को आया. गुरु नानक स्कूल का 50 ईयर्स हो रहा, तो उसमें मैराथन में पार्टिसिपेट कर रहा हूँ. दिस इज द फर्स्ट टाइम आई एम जॉगिंग विद कपालभाति 5 किलोमीटर रनिंग के साथ, कपालभाति या जॉगिंग के साथ आप कपालभाति. यस सर. टाइम 65 मिनट्स में मैं कंप्लीट करता हूँ. ಬೀದರ್ ಜಿಲ್ಲೆಯ ಕೃಷಿಕ ಸಮಾಜದ 2025-26ರಿಂದ 2029-30ನೇ ಸಾಲಿಗೆ 5 ವರ್ಷಗಳ ಅವಧಿಗೆ ಜಿಲ್ಲಾ ಕೃಷಿಕ ಸಮಾಜ ಬೀದರ್ ಘಟಕ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಖಜಾಂಚಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಪ್ರತಿನಿಧಿ ಪದಾಧಿಕಾರಿಗಳಿಗೆ ಚುನಾವಣೆಯು ಚುನಾವಣಾ ಅಧಿಕಾರಿಗಳು ಹಾಗೂ ಜಂಟಿ ಕೃಷಿ ನಿರ್ದೇಶಕರು ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದಲ್ಲಿ ಜರುಗಿತು.
ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಸಿದ್ದರಾಮಯ್ಯ ಎಸ್ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರು ಉಮಾಕಾಂತ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ವಾಲೆ, ಜಿಲ್ಲಾ ಖಜಾಂಚಿ ಗೋವಿಂದ ರೆಡ್ಡಿ ಹಾಗೂ ರಾಜ್ಯ ಪ್ರತಿನಿಧಿಯಾಗಿ ವಿಶ್ವನಾಥ್ ಮಾಲಿ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪ್ರತಿನಿಧಿಯವರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಚುನಾವಣೆ ನಡೀತು. ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ 7 ತಾಲೂಕಲ್ಲಿಂದು ಒಬ್ಬರು ಅಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತೊಬ್ಬರು ಜಿಲ್ಲಾ ಪ್ರತಿನಿಧಿ ಇರ್ತಾರೆ. ಟೋಟಲಿ 14 ಜನ ಇದ್ದರು. 14 ಜನದಲ್ಲಿ ಇವತ್ತು ನನಗೆ ಬೀದರ್ ಜಿಲ್ಲಾಧ್ಯಕ್ಷ ಅಂತ ವಿರೋಧವನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆ ಕೃಷಿ ಸಮಾಜದ ಏನು ನಮ್ಮದು ಡೈರೆಕ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು. ನನ್ನಲ್ಲದೆ ರಾಜ್ಯ ಪ್ರತಿನಿಧಿ ವಿಶ್ವನಾಥ್ ಪಾಟೀಲ್ ಮಾಡಿಕೊಂಡಿದ್ದಾರೆ, ಅವರಿಗೂ ಕೂಡ ಬಿನ್ವಿರುದ್ಧ ಅವರು ಎಲೆಕ್ಟ್ ಆಗಿದ್ದಾರೆ. ಮತ್ತೊಂದು ಉಮಾಕಾಂತ್ ಅವರು ಕೂಡ ಉಪಾಧ್ಯಕ್ಷ ಆಗಿದ್ದಾರೆ. ಅವರಿಗೂ ನಮ್ಮ ಜಿಲ್ಲಾ ಎಲ್ಲ ಕೃಷಿ ಸಮಾಜದ ಡೈರೆಕ್ಟರ್ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಈಗ ನಾವು ನನ್ನ ಪ್ರೇರಣೆಯಲ್ಲಿ ನಾ ಅಧ್ಯಕ್ಷ ಆದ ನಂತರ ಇದಕ್ಕಿಂತ ಮೊದಲು ಬೀದರಲ್ಲಿ ಜಿಲ್ಲಾ ಕಟ್ಟಡ ಕಟ್ಟಿದೆ. ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಎಲ್ಲ ತಾಲೂಕದಲ್ಲಿ ಕರ್ನಾಟಕ ಪ್ರದೇಶ ಕೃಷಿ ಸಮಾಜದ ಕಟ್ಟಡ ನಿರ್ಮಾಣ ಪ್ರಯತ್ನ ಮಾಡ್ತೀನಿ. ನನ್ನ ಪ್ರೇರಣೆಯಲ್ಲಿ ಒಂದು ಎಲ್ಲರಿಗೆ ಎಲ್ಲ ತಾಲೂಕಿನಲ್ಲಿ ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಕಟ್ಟಿಕೊಡ್ಲಿಕ್ಕೆ ಒಂದು ಅನುವು ಮಾಡಿಕೊಡ್ತೇನೆ ಅಂತ ಹೇಳಿ ಇವತ್ತು ಎಲ್ಲರೂ ಸರ್ವ ಸದಸ್ಯರು ಕೂಡಿ ಒಟ್ಟಾಗಿ ನಮ್ಮನ್ನು ಮತ್ತು ಅಧ್ಯಕ್ಷರನ್ನು ಸಿದ್ದರಾಮಯ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ರೈತ ಬಾಂಧವರಿಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಜಿಲ್ಲಾ ಪಂಚಾಯತಿನ ಜಿಲ್ಲಾ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ನಮ್ಮ ಎದುರೇನಪ್ಪ ಅಂದ್ರೆ ಬೀದರ್ ಸಹಕಾರ ಕಾರ್ಖಾನೆ ನಮ್ಮ ಎದುರೇನಪ್ಪ ಅಂದ್ರೆ ಎಲ್ಲರಿಗೂ ಶಾಸಕರನ್ನು ಮತ್ತು ಮಂತ್ರಿಯವರನ್ನು ತೊಗೊಳೋಂಥ ಕೆಲಸ ನಾವು ಅಧ್ಯಕ್ಷರು ಕೂಡ ಏನಪ್ಪ ಅಂದ್ರೆ ಮಾಡ್ತೇವೆ. ಆ ಫ್ಯಾಕ್ಟ್ರಿಯನ್ನು ಮಾರಾಟ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಏನು ಮಾಡಿಕೊಟ್ಟಿರು ಅದು ಎಲ್ಲರೂ ಕೂಡಿ ನಾವು ಒಂದಾಗಿ ಒಟ್ಟಾಗಿ ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಉಳಿಸಬೇಕು, ರೈತರು ಉಳಿಬೇಕು, ಕಾರ್ಮಿಕರು ಉಳಿಬೇಕು ಅಂಥೇಳಿ ನಾವು ಅಧ್ಯಕ್ಷರು ಏನಪ್ಪ ಮಾತಾಡಿದೆವು. ಅದಕ್ಕೆ ಎಲ್ಲ MLAಗಳು ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ರೈತ ಸಂಘದ ಮುಖಂಡರುಗಳನ್ನು ವಿಶ್ವಾಸ ತೆಗೆದುಕೊಂಡು ನಾವು ಮುಂದೆ ಬರೋ ದಿನದಲ್ಲಿ ಅದಕ್ಕೆ ರೂಪರೇಷೆ ಮಾಡ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡುತ್ತೆ. ಮಲ್ಲನಗರ ಕ್ಷೇತ್ರದಲ್ಲಿ ಚುನಾಯಿತರ ಆಗಿ ಅಧ್ಯಕ್ಷ ಆಗಿ ಈಗ ನಾ ಬೀದರ್ ಜಿಲ್ಲೆಯಲ್ಲಿ
ಕೃಷಿಕ ಸಮಾಜ ಜಿಲ್ಲಾ ಉಪಾಧ್ಯಕ್ಷ ಆಗಿ ನಾನು ಚುನಾಯಿತ ಆಗಿದ್ದೀನಿ. ನಮ್ಮ ಜೊತೆ ಗುರುಗಳು ಯಾರ ಮಾಡ್ಗಳು ಸಾಬರು ಯಾರ ಇವರೆಲ್ಲ ನಾವು ಚೆನ್ನಾಗಿ ರೈತರ ಸೇವಾ ಮಾಡಿ ಮುಂದೆ ಕಾರ್ಯವಹಿಸಬೇಕು ಅಂತ ನಮ್ಮದೆಲ್ಲ ಇದು ಇದೆ. ಬೀದರ್ ನಗರದ ರಾಂಪುರಿ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯೊಂದಿಗೆ ನಡೆದವು. ಮೈಕೊರುವ ಚಳಿ ನಡೆಯುವ ಸಹಸ್ರಾರು ಭಕ್ತರು ಆಗಮಿಸಿ ದರ್ಶನ ಪಡೆದರು. ನಾನಾ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆದವು. ಬೆಳಗ್ಗೆ 6ಕ್ಕೆ ಅಭಿಷೇಕದಿಂದ ಶುರುವಾದ ಕಾರ್ಯಕ್ರಮಗಳು ತಡರಾತ್ರಿಯವರೆಗೂ ಜರುಗಿದವು. ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ಶೇಂಗಾ ಮಿಕ್ಸ್ ಮಾಡಿದ್ದ ನೈಲನ್ ಸಾಬುದಾನಿ ಪ್ರಸಾದ ನೀಡಲಾಯಿತು. ಶ್ರೀ ಸತ್ಯನಾರಾಯಣ ದೇವರು ಮಾಡಿದ್ದ ಹೂವಿನ ಅಲಂಕಾರ ಕಣ್ಮನ ಸೆಳೆಯಿತು. ಪೂಜೆ, ಅಭಿಷೇಕ, ಪುಷ್ಪಾರ್ಚನೆ, ವಿಷ್ಣು ಸಹಸ್ರಾರ ನಾಮವನ್ನ, ಅಷ್ಟಾಂಶ ಮಂತ್ರ ಜಪ, ಬಕ್ರಿ ಭಜನೆ, ಭಕ್ತಿ ಸಂಗೀತ, ರಥೋತ್ಸವ, ಗೀತಾ ಪಾರಾಯಣ ಇತರೆ ಕಾರ್ಯಕ್ರಮಗಳು ಜರುಗಿದವು ಎಂದು ಮಂದಿರದ ಅಧ್ಯಕ್ಷ ಪ್ರಭಾಕರ್ ಮೈಲಾಪುರೆ ಮಾತನಾಡುತ್ತಾ ಹೇಳಿದರು. ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಕ್ರಮಗಳು ನಡೆದವು. ಶ್ರೀ ಸತ್ಯನಾರಾಯಣ ದೇವರಿಗೆ ಮಾಡಿದ ಹೂವಿನ ಅಲಂಕಾರ ಕಣ್ಮನ ಸೆಳೆಯಿತು. ಪೂಜೆ, ಅರ್ಚನೆ, ಅಭಿಷೇಕ, ಪುಷ್ಪಾರ್ಚನೆ, ಭಕ್ತಿ ಸಂಗೀತ, ರಥೋತ್ಸವ, ಗೀತಾ ಪಾರಾಯಣ ಕಾರ್ಯಕ್ರಮಗಳು ಜರುಗಿದವು. 1 ದಶಕದಿಂದ ಅನಂತಶಯನದ ಮಂದಿರದಲ್ಲಿ ವೈಕುಂಠ ಏಕಾದಶಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಗೀತಾ ಜಯಂತಿ ಹಿನ್ನೆಲೆಯಲ್ಲಿ ನಗರದ ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಭಗವದ್ಗೀತೆ ಹಾಗೂ ಸಾಮೂಹಿಕ ಕೋಟಿ ಹನುಮಾನ್ ಚಾಲಿಸ ಪಾರಾಯಣ ನಡೆಯಿತು. ಬೆಳಗ್ಗೆ 9ರಿಂದ ಮಧ್ಯಾಹ್ನದವರೆಗೆ ಪಾರಾಯಣ ಜರುಗಿತ್ತು. ಸಾಮೂಹಿಕವಾಗಿ ಪಾರಾಯಣ ಮಾಡಲಾಯಿತು. ಸುಮಿಶ್ರವಾಗಿ ನಡೆದ ಗೀತಾ ಪಠಣವು ಇಡೀ ಪರಿಸರದಲ್ಲಿ ವಾಗ್ದನಿಸಿ ಭಕ್ತಿಭಾವ ಮೂಡಿಸಿತ್ತು. ನೂರಾರು ಶಾಲಾ ಮಕ್ಕಳು ಪಾಲ್ಗೊಂಡಿದ್ದು ವಿಶೇಷವಾಗಿದ್ದು, ಇದೇ ವೇಳೆ ವಿವಿಧೆಡೆಯಿಂದ ಆಗಮಿಸಿದ ಸಹಸ್ರಾರು ಜನರು ಪಾಲ್ಗೊಂಡಿದ್ದರು. ವೈಕುಂಠ ಏಕಾದಶಿ ನಿಮಿತ್ತ ನಗರದ ರಾಂಪುರೆ ಕಾಲೋನಿಯಲ್ಲಿರುವ ನಾರಾಯಣಪುರಂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಗೋಶಾಲಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಸೇರಿದಂತೆ ನೆರೆ ಮಹಾರಾಷ್ಟ್ರದ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಸಾವಿರಾರು ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬಂದು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ದರ್ಶನ ಪಡೆದು ಗೋಶಾಲೆಯಲ್ಲಿರುವ ಗೋವುಗಳಿಗೆ ಮೇವು ತಿನ್ನಿಸಿ ಧನ್ಯರಾದರು. ವೈಕುಂಠ ಏಕಾದಶಿ ನಿಮಿತ್ತ ಬೆಳಗ್ಗೆ 3ರಿಂದ 7 ಗಂಟೆಯವರೆಗೆ ಸುಪ್ರಭಾತ, ಅಭಿಷೇಕ ಮತ್ತು ಅಲಂಕಾರ ಮಾಡಲಾಯಿತು. ಬೆಳಗ್ಗೆ 7ರಿಂದ ರಾತ್ರಿ ಗಂಟೆಯವರೆಗೆ ದೇವರ ದರ್ಶನ, ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಪುಷ್ಪ ಹಾಗೂ ತುಳಸಿ ಅರ್ಚನೆ, ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆಯವರೆಗೆ ಗೋಪೂಜೆ ಕಾರ್ಯಕ್ರಮ ನಡೆಯಿತು ಹಾಗೂ ಹನುಮಾನ್ ಚಾಲಿಸ ಪಾರಾಯಣ ಮಾಡಿದ್ದರು. ಮಧ್ಯಾಹ್ನ 3ರಿಂದ ರಾತ್ರಿ 9 ಗಂಟೆಗಳವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ಟ್ರಸ್ಟ್ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರ್ ಅವರು ಭಗವದ್ಗೀತಾ ಪಾರಾಯಣ ಮಾಡಿ ಸಭಿಕರ ಗಮನ ಸೆಳೆದರು. ಈ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಮೈಲಾಪುರ್, ಟ್ರಸ್ಟ್ ಮ್ಯಾನೇಜರ್ ರಾಜಶೇಖರ್, ಬಸವರಾಜ್ ನಿಟ್ಟೂರೆ, ರಾಜಾರಾಮ್ ಚಿಟ್ಟ, ಹನುಮಂತ್ ಅವರು ಸೇರಿದಂತೆ ಭಕ್ತರು, ಶಾಲಾ ಮಕ್ಕಳು, ಮಂದಿರದ ಪದಾಧಿಕಾರಿಗಳು ಇದ್ದರು. ವರ್ಷ 2025ರ ವೈಕುಂಠ ಏಕಾದಶಿಯ ಎಲ್ಲ ಭಕ್ತರಿಗೆ ಶುಭಾಕಾಂಕ್ಷೆ ಹೇಳುತ್ತಾ, ಈ ವರ್ಷ ಬಹಳ ವಿಜೃಂಭಣೆಯಿಂದ ಟ್ರಸ್ಟಿನಲ್ಲಿ ವೈಕುಂಠ ಏಕಾದಶಿ ಉತ್ಸವವನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತಾ ಇದೆ. ಪ್ರಾತಃ ಕಾಲ 2 ಗಂಟೆಗೆ ಸುಪ್ರಭಾತ, ಅಭಿಷೇಕ ಕಾರ್ಯಕ್ರಮ, ಅಲಂಕಾರ, ಪುಷ್ಪದ ಅಲಂಕಾರ, ಸರಿಯಾಗಿ 8 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಎಲ್ಲ ಭಕ್ತರಿಗೆ ದರ್ಶನದ ಅವಕಾಶ ಸಿಗ್ತಾ ಇದೆ. ಸಾವಿರಾರು ಭಕ್ತರು ಇಲ್ಲಿ ಬಂದು ಶ್ರೀಮನ್ನಾರಾಯಣ ದರ್ಶನ, ಅರ್ಚನೆಯನ್ನು ಮಾಡಿ ಗೋಪೂಜೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರ ವತಿಯಿಂದ, ಬೀದರ್ ಜಿಲ್ಲೆಯ ಎಲ್ಲ ಭಕ್ತರ ವತಿಯಿಂದ ಶ್ರೀಮನ್ನಾರಾಯಣ ಚರಣದಲ್ಲಿ ಪ್ರಾರ್ಥನಾ ಮಾಡ್ತೀನಿ. ಎಲ್ಲ ಭಕ್ತರಿಗೆ ಶ್ರೀಮನ್ನಾರಾಯಣ ಹಾಗೂ ಗೋಮಾತೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ವಿಶೇಷ ಆಶೀರ್ವಾದ ಮಾಡಲಿ ಅಂಥೇಳಿ ನಾನು ಟ್ರಸ್ಟ್ ವತಿಯಿಂದ ಭಗವಂತನ ಚರಣಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ. ಜಯ ಶ್ರೀಮನ್ನಾರಾಯಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯು ಸತ್ಯನಾರಾಯಣ ಮಂದಿರ ಮತ್ತು ಗೋಶಾಲೆಯಲ್ಲಿ ವಿಜೃಂಭಣೆಯಿಂದ ಮಾಡಲಾಗುತ್ತಿದೆ. ಭಕ್ತರೆಲ್ಲರೂ ಬಂದು ದರ್ಶನ ಪಡೆಯಬೇಕೆಂದು ಕೋರುತ್ತಾನೆ. ಮತ್ತು ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳಿವೆಂದರೆ ಮುಂಜಾನೆ 2:30ರಿಂದ 4:30ವರೆಗೆ ಅಭಿಷೇಕ, 4:30ರಿಂದ ಮತ್ತು 8:30ವರೆಗೆ ಅಲಂಕಾರ, 9 ಗಂಟೆಯಿಂದ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಇದಾಯಿತು. ಮತ್ತು ಬೆಳಿಗ್ಗೆ ಹಿಡಿದು ವಿವಿಧ ಕಾರ್ಯಕ್ರಮಗಳಾಗಿವೆ. ಮಧ್ಯಾಹ್ನ ಒಂದು 2500 ಮಕ್ಕಳಿಂದ
ಭಗವದ್ಗೀತೆಯ 9ನೇ ಅಧ್ಯಾಯ ಮತ್ತು ಹನುಮಾನ್ ಚಾಲಿಸ ಪಠಣವೂ ಆಗಿದೆ. ಮತ್ತು ವಿವಿಧ ಭಕ್ತ ಮಂಡಳಿಯಿಂದ ಇದು ಭಜನಾ ಮಂಡಳಿಯಿಂದ ಭಜನೆಗಳು ಆಗುತ್ತಾ ಇವೆ. ಮತ್ತು ಸಾಯಂಕಾಲ ಹೈದರಾಬಾದಿನ ಅವರು ಬಂದು ಜಾಗರಣ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಇನ್ನೂ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ನಾಳೆ 108 ದಂಪತಿಗಳಿಂದ ಸತ್ಯನಾರಾಯಣ ಪೂಜೆಗಳನ್ನು ಏರ್ಪಡಿಸಲಾಗಿದೆ. ಭಕ್ತರು ಇದರ ಸದುಪಯೋಗ ಪಡೆದುಕೊಂಡು ಕೋರುತ್ತೇನೆ. ಬ್ಯಾಂಕ್ ಕಾಲನಿಯಲ್ಲಿ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಜಾನೆಯಿಂದ ಸಹಸ್ರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಹಾಗೂ ಮಧ್ಯಾಹ್ನ ಸಾವಿರಾರು ಶಾಲಾ ಮಕ್ಕಳಿಂದ ಭಗವತ್ ಪಾರಾಯಣ ಹಾಗೂ ಹನುಮಾನ್ ಚಾಲಿಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದನ್ನು ಮಕ್ಕಳು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಇಂದು ಈ ನಮ್ಮ ಕಾಲನಿಯಲ್ಲಿ ಇರುವಂಥದ್ದು ನಮ್ಮ ಸೌಭಾಗ್ಯ. ಸತ್ಯನಾರಾಯಣ ಮಂದಿರವನ್ನು ಓಪನ್ ಮಾಡಿರುವಂಥದ್ದು ಪರಂಪರೆಯ ಪ್ರಕಾರ ಹೇಳುವಂಥದ್ದು, ಇವತ್ತು ವೈಕುಂಠ ಏಕಾದಶಿ ದಿವಸ ನಾವು ಮಂದಿರಿಗೆ ಹೋದರೆ ವೈಕುಂಠಕ್ಕೆ ಹೋದಷ್ಟು ಪುಣ್ಯ ಬರ್ತದಂತೆ. ವೈಕುಂಠಕ್ಕೆ ಹೋದಷ್ಟು ಪುಣ್ಯ ಬರ್ತದನ್ನುವಂಥ ಸೆಕೆಂಡರಿ. ಬಟ್ ಈ ಮಂದಿರ ನೋಡಿದ್ರೆ ನಮಗೆ ಇವತ್ತು ವೈಕುಂಠೇ ಧರೆಗಿಳಿದು ಬಂದದೇನೋ ಅಂತೇಳಿ ನಮಗೆ ಅನ್ಸತ್ತದ. ಇಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೂ ಕೂಡ ಮುಂದೆ ಬರುವಂಥ ಆಗು ಹೋಗುಗಳನ್ನು ಕೂಡ ಎಲ್ಲ ನಾರಾಯಣ ನೋಡ್ಕೊಳ್ಳಲಿ. ರೈತರಿಗೂ ಟೈಮಿಗೆ ಮಳೆ ಬೀಳಲಿ. ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಅವರ ಮನೋಕಾಮನೆಗಳು ಏನೇನದವ ಎಲ್ಲ ಪೂರೈಸಲಿ ಅಂತೇಳಿ ಆ ಶ್ರೀಮನ್ ನಾರಾಯಣನ ಹತ್ರ ನಾನು ವಿನಂತಿಸಿಕೊಳ್ಳುತ್ತೇನೆ. ಬೀದರ್ ನಗರದ ಜಾಗೃತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಕ್ಕಳು, ಪಾಲಕರು, ಶಿಕ್ಷಕರು ಸೇರಿ ತಯಾರಿಸಿ ವಸ್ತು ಪ್ರದರ್ಶನವನ್ನು ಮಾಡಲಾಯಿತು. ಸುಮಾರು 15 ದಿವಸಗಳಿಂದ ಖುದ್ದು ತಯಾರಿಸಿ ತಂದರು. ಕೃಷಿ, ರಾಷ್ಟ್ರಪಕ್ಷಿ ನವಿಲು, ಪರಿಸರ, ಕ್ರೀಡೆ, ಶಾಲೆ, ಉದ್ಯಾನವನ, ನೀರಿನ ಸಂರಕ್ಷಣೆ, ರಸ್ತೆ ವ್ಯವಸ್ಥೆ ಅಲ್ಲದೆ ವಿಭಿನ್ನ ರೀತಿಯ ಜಾಗರೂಕತೆಯ ಬಗ್ಗೆ ವಸ್ತು ಪ್ರದರ್ಶನವನ್ನು ಮಾಡಿ ಮಕ್ಕಳು ತಯಾರಿಸಿದ ವಸ್ತುವನ್ನು ಪ್ರದರ್ಶಿಸಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದರು. ಇದಕ್ಕೂ ಮುನ್ನ ಬೀದರ್ ನಗರಸಭೆಯ ಸದಸ್ಯರಾದ ಇಂದುಮತಿ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಕ್ಕಳು ತಯಾರಿಸಿದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ತುಕಾರಾಮ್ ಬಾಬುರಾವ್ ಚಿಮ್ಕೋಡೆ, ಬಾಬುರಾವ್ ಟೊಳ್ಳೆ, ನರಸಮ್ಮ, ಶಿಲ್ಪಾ ತುಕಾರಾಮ್, ಮಹಾದೇವಿ, ಶಿಲ್ಪಾ ಸಿದ್ದಪ್ಪ, ಸವಿತಾ ಸೇರಿದಂತೆ ಮಕ್ಕಳು, ಪಾಲಕರು, ಶಿಕ್ಷಕರು ಉಪಸ್ಥಿತರಿದ್ದರು. My name is Sri Deva. I am studying in LKG class. My school is Jagrati Public School. The topic is healthy junk food. Healthy food. And eat dry fruits, green vegetables, fruits, egg, grains, motorcycle, bike. Next one, sheep, goat. Next one, aeroplane, helicopter. Thank you. Season is very hard. Where which cotton class? Winter season, in it is very cold. We wear woolen clothes. Rainy season, in we use umbrella and raincoat. Thank you. The topic is our helpers. Doctor, police, postman, teacher, farmer. Thank you. Very topic is with my hand, I smell with my nose, I hear with my ear, I taste with my tongue, I feel with my skin. My name is Shishan. I am studying in UKG class. My school name is Jagrati Public School. My topic is farmer. I am a farmer. Thank you.
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆರ್ಟ್ ಎಕ್ಸಿಬಿಷನ್ ಇದೆ. ಮಕ್ಕಳು ಥರದ ಅಂದರೆ ಒಂದು ಪ್ರಾಜೆಕ್ಟ್ಸ್ ರೆಡಿ ಮಾಡ್ತಾರೆ ನಮ್ಮ ಸ್ಕೂಲ್ನಲ್ಲಿ. ಮಕ್ಕಳು ಸೇರ್ಕೊಂಡು ಟೀಚರ್ಸು ಮತ್ತು ಪೇರೆಂಟ್ಸ್ ಇವರು ಮೂವರು ಸೇರ್ಕೊಂಡು ತಂದೆ ಆದಂಥ ಯಾರಿಗೇನು ಇಚ್ಛೆ ಇರುತ್ತೆ ಆ ರೀತಿ ಎಲ್ಲ ಥರದ ಒಂದು ಆ್ಯಕ್ಟಿವಿಟೀಸ್ ಮಾಡಿ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ಕೊಂಡು ಇವತ್ತು ಎಕ್ಸಿಬಿಷನ್ ಇದೆ, ಅಂದರೆ ಪ್ರದರ್ಶನ ಇದೆ. ಇವತ್ತು 15 ದಿವಸದಿಂದ ಮಕ್ಕಳು ರೆಡಿ ಆಗ್ತಾಯಿದ್ದಾರೆ. 15 ದಿವಸ ನಂತರ ಇವತ್ತೇನಂತಂದ್ರೆ ಈ ಎಕ್ಸಿಬಿಷನ್ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಜಾಗೃತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮದು ಒಂದು ಮಕ್ಕಳದ ಹಾಗೂ ಟೀಚರ್ಸ್ ನಾವು ಪೇರೆಂಟ್ಸ್ ಮೂವರದ ಕಲ್ತು ಇವತ್ತೊಂದು ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೇವೆ. ಇದರಲ್ಲಿ ಮಕ್ಕಳು ತುಂಬ ಉಲ್ಲಾಸದಿಂದ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮನೆಗಳು ಮಾಡಿದ್ದಾರೆ, ನ್ಯಾಷನಲ್ ಸಿಂಬಾಲ್ಸ್ಗಳು ಮಾಡಿದ್ದಾರೆ, ಕಲರ್ಸ್ ಯಾವ ರೀತಿ ನಮ್ಮಲ್ಲಿ ಮಕ್ಕಳು ನರ್ಸರಿ LKG UKG ಮಕ್ಕಳು ಇರ್ತಾರೆ. ಇಲ್ಲಿ ನ್ಯಾಷನಲ್ ಫ್ರೂಟ್ಸ್ ಯಾವುದು ಮತ್ತು ಬಾಡಿ ಪಾರ್ಟ್ಸ್ ಯಾವ ರೀತಿ, ಆರ್ಗನ್ಸ್ ಯಾವ ರೀತಿ ಇರುತ್ತೆ, ತುಂಬ ಅನೇಕ ಮತ್ತು ಬೇಕಾದಂಥ ನಮಗೇನು ರೋಡ್ಸ್ಗಳಿರುತ್ತೆ, ಯಾವ ರೀತಿ ರೋಡ್ಸ್ ಇರ್ತವೆ, ಏರ್ ಟ್ರಾನ್ಸ್ಪೋರ್ಟ್ ಆಗಲಿ, ರೋಡ್ ಟ್ರಾನ್ಸ್ಪೋರ್ಟ್ ಆಗಲಿ, ವಾಟರ್ ಟ್ರಾನ್ಸ್ಪೋರ್ಟ್ ಆಗಲಿ, ನಮ್ಮ ಸ್ಕೂಲ್ ಯಾವ ರೀತಿ ಇರಬೇಕು, ನಮ್ಮ ಹೆಲ್ಪರ್ಸ್ ಯಾವ ರೀತಿ ಇದ್ದಾರೆ, ನಮ್ಮ ಹೆಲ್ಪರ್ಸ್ ಯಾರಿದ್ದಾರೆ, ಆ ರೀತಿ ತುಂಬ ಅನೇಕವಾದಂಥ ಈ ವಸ್ತು ಪ್ರದರ್ಶನ ಮಾಡ್ತಾಯಿದ್ದಾರೆ ಮಕ್ಕಳು. ಇದು ಆರ್ಟ್, ಇದು ಪ್ರತಿ ವರ್ಷ ಇದೇ ರೀತಿ ಜಾಗೃತಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೀತದೆ. ಎಲ್ಲ ಹರ್ಷದಿಂದ ತುಂಬ ಸಂತೋಷದಿಂದ ಟೀಚರ್ಸು, ಮಕ್ಕಳು, ಪೇರೆಂಟ್ಸು ಎಲ್ಲರೂ ಸೇರಿಕೊಂಡು ಈ ಒಂದು ಹಬ್ಬದ ವಾತಾವರಣದಂತೆ ನಿರ್ಮಾಣವಾಗಿದೆ. ಇಲ್ಲಿ ಈ ಹಬ್ಬದ ಒಂದು ಉತ್ಸವವನ್ನು ಎಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.